ಮುಡಾ ಪ್ರಕರಣದಲ್ಲಿ ಮೊದಲ ವಿಕೆಟ್ ಪತನವಾಗಿದೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಧಿಕಾರ ಹಿಂದಿನ ಆಯುಕ್ತರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಸರ್ಕಾರದಿಂದ. ಹಿಂದಿನ ಆಯುಕ್ತ ದಿನೇಶ್ ಕುಮಾರ್ ಅಮಾನತುಗೊಂಡಿದ್ದಾರೆ. ಸರ್ಕಾರ ದಿನೇಶ್ ಕುಮಾರ್ರನ್ನ ಅಮಾನತು ಮಾಡಿದೆ. 2 ದಿನಗಳ ಹಿಂದೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಹಾವೇರಿಗೆ. ಆದ್ರೀಗ ಅವರನ್ನ ಅಮಾನತು ಮಾಡಲಾಗಿದೆ. ಗಂಭೀರ ಆರೋಪ ಹಿನ್ನೆಲೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದಂಥ ದಿನೇಶ್ ಕುಮಾರ್ ಅಂದ್ರೆ ಮುಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಗಂಭೀರ ಆರೋಪ ಇತ್ತು. ಹಾಗಿದ್ರೂ ಕೂಡ ಹಾವೇರಿಯ ವಿವಿಗೆ ಕುಲಸಚಿವರಾಗಿ ಇವರನ್ನ 2 ದಿನಗಳ ಹಿಂದಷ್ಟೇ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಆದ್ರೀಗ ಇವರ ಮೇಲೆ ಕೇಳಿಬಂದಿರುವಂಥ ಗಂಭೀರ ಆರೋಪ ಜೊತೆಗೆ ಅವರ ವಿರುದ್ಧ ಕೇಳಕ್ಕೆ ಸಿಗ್ತಾ ಇರುವಂಥ ಕಂಪ್ಲೇಂಟ್ ಇದೆಲ್ಲವನ್ನ ಆಧಾರವಾಗಿಟ್ಕೊಂಡು ಸರ್ಕಾರದಿಂದ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಹಿಂದಿನ ಆಯುಕ್ತ ಆಗಿದ್ದಂಥ ದಿನೇಶ್ ಕುಮಾರ್ ಅಂದ್ರೆ ಮಾಜಿ ಆಯುಕ್ತರು, ಮುಡಾ ಪ್ರಾಧಿಕಾರದ ಮಾಜಿ ಆಯುಕ್ತ ಆಗಿದ್ದಂಥ ದಿನೇಶ್ ಕುಮಾರ್ರನ್ನ ಸರ್ಕಾರ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ರು. ಆ ಸಂದರ್ಭದಲ್ಲಿ 1998ರಲ್ಲಿ ಈ ಭೂ ಸ್ವಾಧೀನ ಏನಾಗುತ್ತೆ, ಅದಾದ ಬಳಿಕ 2017ರಲ್ಲಿ 50-50 ಅಂತ ಸೈಟ್ ಹಂಚಿಕೆ ಮಾಡ್ತಾರೆ. ಅಂದರೆ ಯಾರ್ಯಾರಿಂದ ಸೈಟನ್ನು ಅಥವಾ ಆ ಭೂಮಿಯನ್ನು ವಶಕ್ಕೆ ತೆಗೆದುಕೊಂಡಿರ್ತಾರಲ್ಲ, ಸ್ವಾಧೀನ ಮಾಡ್ಕೊಂಡಿರ್ತಾರೆ, ಅವರಿಗೆಲ್ರಿಗೂ ಕೂಡ 2017ರಲ್ಲಿ ಸೈಟನ್ನು ಹಂಚಿಕೆ ಮಾಡ್ತಾರೆ 50-50 ಅನುಪಾತದಲ್ಲಿ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಇವ್ರ ವಿರುದ್ಧ ದಿನೇಶ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಇತ್ತು. ಹೀಗಾಗಿ ಸರ್ಕಾರ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಪದೇ ಪದೇ ಇವ್ರ ವಿರುದ್ಧ ಮಾತನಾಡ್ತಾ ಇದ್ರು. ಜೊತೆಗೆ ಇವರ ವಿರುದ್ಧ ಕಂಪ್ಲೇಂಟ್ ಕೂಡ, ಇವರು ಮತ್ತೆ ನಟೇಶ್ ಇಬ್ಬರ ವಿರುದ್ಧ ಕೂಡ ಮೊನ್ನೆಯಷ್ಟೇ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ಈಗ ಸರ್ಕಾರ ದಿನೇಶ್ ಕುಮಾರ್ರನ್ನ ಅಮಾನತು ಮಾಡಿದೆ. 2 ದಿನಗಳ ಹಿಂದೆ ಅಷ್ಟೇ ಹಾವೇರಿಯ ವಿವಿಯೊಂದಕ್ಕೆ ಕುಲಸಚಿವರಾಗಿ ಇವರನ್ನ ನೇಮಕ ಮಾಡಲಾಗಿತ್ತು. ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಆದ್ರೀಗ ಅವರನ್ನ ಅಮಾನತು ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಕೂಡ ಇದ್ದಾರೆ ಇದರಲ್ಲಿ. ಅಂದರೆ ಸೈಟ್ ಹಂಚಿಕೆ ಆಗುವಂಥ ಸಂದರ್ಭದಲ್ಲಿ ಅಕ್ರಮ ಏನು ನಡೆದಿತ್ತು ಅದರಲ್ಲಿ ಇವರು ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇವರ ವಿರುದ್ಧ ಇರೋದ್ರಿಂದ ಸದ್ಯಕ್ಕೆ ಮೊದಲ ವಿಕೆಟ್ ಪತನ ಆಗಿದೆ. ಈ ಒಂದು ಮುಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇವರನ್ನ ಅಮಾನತು ಮಾಡಲಾಗಿದೆ. ಅಂದರೆ ಈ ಕೇಸಲ್ಲಿ ಯಾರ್ಯಾರು ಇದ್ದಾರೆ ಅವರ ವಿರುದ್ಧ ಒಬ್ಬೊಬ್ಬರ ವಿರುದ್ಧನೇ ಕಂಪ್ಲೇಂಟ್ ಕೂಡ ದಾಖಲಾಗ್ತಾ ಇದ್ದಾವೆ. ದಿನೇಶ್ ಕುಮಾರ್ ಅವರ ವಿರುದ್ಧ ಕೂಡ ಮೊನ್ನೆಯಷ್ಟೇ ಕಂಪ್ಲೇಂಟ್ ದಾಖಲಾಗಿತ್ತು. ಅದಾದ ಬಳಿಕ ಸರ್ಕಾರ ಕೂಡ ಈಗ ಎಚ್ಚೆತ್ಕೊಂಡಿದೆ. ಸರ್ಕಾರದಿಂದ ಈ ಆದೇಶ ಬಂದಿದೆ. ದಿನೇಶ್ ಕುಮಾರನ್ನ ಅಮಾನತು ಮಾಡಬೇಕು ಅಂತ ಈಗಾಗಲೇ ಅಮಾನತು ಕೂಡ ಗೊಂಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರ ಪಾತ್ರ ಕೂಡ ಇದೆ ಅಂತ ಹೇಳಲಾಗ್ತಾ ಇತ್ತು. ಹಾಗಿದ್ರೂ ಕೂಡ ಇವರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಕ್ಕೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ರೀತಿ ಅಕ್ರಮದಲ್ಲಿ ಇರೋರಿಗೆ ಹೇಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರಿ, ಜೊತೆಗೆ ಇವರಿಗೆ ಸೈಟ್ ಕೂಡ ಕೊಡಲಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲ ಡೆವಲಪ್ಮೆಂಟ್ಸ್ ಆದ ಬಳಿಕ ಸರ್ಕಾರ ಈಗ ಎಚ್ಚೆತ್ಕೊಂಡು ಇವರನ್ನ ಅಮಾನತು ಕೂಡ ಮಾಡಿದೆ. ಅಂದರೆ ಮುಡಾದ ಮಾಜಿ ಆಯುಕ್ತರಾಗಿದ್ರು. ಜೊತೆಗೆ ಮೊನ್ನೆಯಷ್ಟೇ ವಿವಿಯೊಂದಕ್ಕೆ ಹಾವೇರಿಯ ವಿವಿಗೆ ಕುಲಸಚಿವರಾಗಿ ಕೂಡ ನೇಮಕ ಆಗಿದ್ರು. ಅವರನ್ನ ಈಗ ಆ ಒಂದು ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ಸರ್ಕಾರದಿಂದ ತೆಗೆದುಕೊಂಡಿರುವಂಥ ಮಹತ್ವದ ನಿರ್ಧಾರ ಇದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರಾಕೇಶ್. ಈಗಾಗಲೇ ಮುಡಾಗೆ ಸಂಬಂಧಪಟ್ಟಂತೆ ದಿನೇಶ್ ಕುಮಾರ್ ಅವರ ವಿರುದ್ಧ ದೂರು ಕೂಡ ಕೇಳಿ ಬಂದಿತ್ತು. ಅವರ ವಿರುದ್ಧ ಗಂಭೀರ ಆರೋಪ ಕೂಡ ಇತ್ತು. ಹಾಗಿದ್ರೂ ಅವ್ರನ್ನ ಹಾವೇರಿಯ ವಿವಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು, ಅಲ್ಲಿ ಸಚಿವರಾಗಿ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದಾದ ಬಳಿಕ ಈಗ ಅವರನ್ನ ಹುದ್ದೆಯಿಂದ ಅಮಾನತುಗೊಳಿಸಲಾಗಿದೆ. ಸರ್ಕಾರ ಈಗ ಮೊದಲ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗ್ಬೋದು ಅಂತ? ಮೂಲ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮಾಡ್ತಿರುವ ಆರೋಪಕ್ಕೆ ಈಗ ಬಲವಾದ ಶಕ್ತಿ ಸಿಕ್ಕಿದೆ. ಈ ಹಿಂದೆ ಮೈಸೂರು ಮೂಡಾದಲ್ಲಿ ಕಾರ್ಯನಿರ್ವಹಿಸಿದಂತಹ ಆಯುಕ್ತರಾಗಿದ್ದ ದಿನೇಶ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿದೆ. ನಗರಾಭಿವೃದ್ಧಿ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹಿಂದಿನ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಗಂಭೀರವಾದ ಆರೋಪಗಳನ್ನು ಎಸಗಿದ್ದಾರೆ. ಸೊ ಈ ಸಂಬಂಧ ರಚಿಸಲಾಗಿದ್ದಂತಹ ತಾಂತ್ರಿಕ ಸಮಿತಿ ವರದಿಯನ್ನು ಸಲ್ಲಿಸಿತ್ತು. ವಿಚಾರದಲ್ಲಿ ಅವರನ್ನ ಅಮಾನತು ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಆದೇಶವನ್ನ ರಾಜ್ಯ ಸರ್ಕಾರ ತನ್ನ ಅಮಾನತು ವಿಚಾರದಲ್ಲಿ
ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ವಿಪಕ್ಷಗಳು ಕೊಟ್ಟಿರುವಂತಹ ಈ ದೂರಿನ ಅನ್ವಯ ರಾಜ್ಯಪಾಲರ ಗಮನವನ್ನು ಸೆಳೆದಿರುವಂತಹ ವಿಚಾರದಲ್ಲಿ ಈಗ ಆಯುಕ್ತರನ್ನ ಅಮಾನತು ಮಾಡಿರುವುದು ಸರ್ಕಾರಕ್ಕೆ ಸಂಕಷ್ಟ ತರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸರ್ಕಾರದ ಪ್ರಮುಖ ಆಯುಕ್ತರಿಂದ ವ್ಯಕ್ತಿಯೊಬ್ಬರು ಈ ರೀತಿ ಅಮಾನತ್ ಆಗಿರುವ ವಿಚಾರವೂ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟಿದೆ. ಜವಾಬ್ದಾರಿ ಜಾಗದಲ್ಲಿರುವಂತಹ ವ್ಯಕ್ತಿ ಕರ್ತವ್ಯ ಲೋಪವನ್ನು ಎಸಗುತ್ತಾರೆ ಅನ್ನೋದಾದ್ರೆ ಸರ್ಕಾರಕ್ಕೆ ಇದರ ಗಮನ ಇರಲಿಲ್ಲವೇ? ಆಯುಕ್ತರಾಗಿದ್ದ ಸಂದರ್ಭದಲ್ಲಿ ಗಂಭೀರ ಲೋಪವನ್ನ ಎದುರಿಸಿದ್ದಾರೆ ಅಥವಾ ಗಂಭೀರ ಲೋಪವನ್ನ ಮಾಡಿದ್ದಾರೆ ಅನ್ನುವಂತಹ ತನಿಖಾ ವರದಿ ಸಿಕ್ಕ ಬಳಿಕ ಈ ರೀತಿ ಸೈಟ್ ಹಂಚಿಕೆ ವಿಚಾರದಲ್ಲಿ ಆಗಿರುವಂತಹ ವಿಪಕ್ಷಗಳ ದೂರಿಗೆ ಇದು ಪೂರಕ ಸಾಕ್ಷಿ ಅಲ್ಲವೇ ಅನ್ನುವಂತಹ ಮಾತುಗಳನ್ನು ಕೂಡ ಈಗ ವಿಪಕ್ಷ ನಾಯಕರು ಕೇಳುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ದಿನೇಶ್ ಅವರ ಈ ಒಂದು ಅಮಾನತಿನ ವಿಚಾರ ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರಬಹುದು. ಹಾಗೆ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಅವರನ್ನ ತನಿಖೆಗೆ ಒಳಪಡಿಸುವಂತ ಏನಾದರೂ ಎದುರಾದಲ್ಲಿ ಅಥವಾ ವಿಚಾರಣೆಗೆ ಪೊಲೀಸರನ್ನ ಒಳಪಡಿಸಿದಲ್ಲಿ ಹೆಚ್ಚುವರಿ ಮಾಹಿತಿಗಳು. ಹಾಗಾಗಿ ವಿಪಕ್ಷದ ಆರೋಪದಲ್ಲಿರುವಂತಹ ವಿಚಾರಗಳಿಗೆ ಮತ್ತಷ್ಟು ಬಲ ಸಿಕ್ಕುವಂತಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸೌಖ್ಯ. ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.